ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಪಕ್ಕದಲ್ಲಿ ಪಾಪ ಹಿಂದಿ ಹುಡುಗಿ ಇದ್ದಾಳೆ, ಸೊ ಪ್ರೆಗ್ನೆಂಟ್ ಅಂತ. ಸೊ ಅವಳಿಗೀಗ ಹೆರಿಗೆ ನೋವು ಶುರುವಾಗಿದೆ. ಹಂಗಾಗಿ ಪಾಪ ಯಾರೂ ಇಲ್ಲ. ಸೊ ಹಂಗಾಗಿ ಜೀರಿಗೆ ಕಷಾಯ ಅಂತೇಳಿ ಮಾಡಿಕೊಡ್ತಾರೆ ನಮ್ಮ ಕಡೆ. ಅವಳಿಗೆ ಮಾಡೋರು ಯಾರೂ ಇಲ್ಲ. ಸೊ ಹಂಗಾಗಿ ನಾನೇ ಸಿಂಪಲಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪಕ್ಕದ ಮನೆ ಅಜ್ಜಿ ಹೇಳ್ಕೊಟ್ರು, ಮಾಡ್ತಾಯಿದ್ದೀನಿ ನೋಡಿ. ಕುದೀತಾ ಇದೆ. ಸೊ ಇದು 2 ಗ್ಲಾಸ್ ಅಷ್ಟು ಹಾಕ್ಬೇಕಂತೆ. ಹಾಕಿ ಅದು 1 ಗ್ಲಾಸಿಗೆ ಬರೋಷ್ಟು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕುಡಿಯೋಕೆ ಕೊಡಬೇಕಂತೆ. ಸೊ ಹಂಗಾಗಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಹೋಗಿ ನೋಡೋಣ, ಅವಳಿಗೆ ಹೋಗಿ ಕೊಡ್ತೀನಿ. ಕುಡಿದ್ಮೇಲೆ ಅದೇ ಕುಡಿದ್ರೆ ಒಳ್ಳೆಯದು ಅಂತಾರೆ. ಹಂಗಾಗಿ ನೋಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದು ಹಾಕಿದ್ದೀನಿ, ಇನ್ನೊಂದು ಗ್ಲಾಸ್ ಹಾಕ್ಬೇಕು, ಅದು ಕುದಿಬೇಕು. ಏನಿಲ್ಲ, ಅದಕ್ಕೆ ಜಸ್ಟ್ ಒಂದು 2 ಸ್ಪೂನಷ್ಟು ಜೀರಿಗೆ, ಒಂದಿಷ್ಟೇಷ್ಟಪ್ಪ ಬೆಲ್ಲ ಹಾಕಿದ್ದೀನಿ. ಅದು ಕುದ್ದು 1 ಲೋಟ ಆಗಬೇಕು. ಅಲ್ಲಿ ತನಕ ಕುದಿಸಿದ್ರೆ ಅದು ಕಷಾಯ ರೆಡಿ ಆಗುತ್ತೆ. ಮಾಡ್ಕೊಂಡೋಗಿ ನೋಡೋಣ ಕೊಡ್ತೀನಿ. ನನ್ನ ಕೈಲಾದಷ್ಟಂತೂ ನಾನು ಮಾಡ್ತೀನಿ. ಇದ್ದಾಗ ನಾನು ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಏನು ಮಾಡಲಿಕ್ಕಾಗುತ್ತೋ ಅಷ್ಟಂತೂ ಮಾಡಿ ಎಲ್ಪ್ ಅಂತೂ ಮಾಡ್ತೀನಿ. ಓಕೆ ಗೈಸ್, ರೆಡಿಯಾಗಿದೆ ನೋಡಿ. ಅವಳಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಕೊಟ್ಟು ಬರ್ತೀನಿ. ನೋಡಿ, ಈ ವಜ್ಜಿನೇ ಹೇಳಿದ್ದು ನನಗೆ ಕಷಾಯ ಮಾಡೋಕ್ಕೆ. ಈ ವಜ್ಜಿನೇ ಹೇಳ್ಕೊಟ್ಟಿದ್ದು, ಮಾಡಿಕೊಟ್ಟಿದ್ದೀನಿ. ಅವಳು ಕುಡಿತಾ ಇದ್ದಾಳೆ ನೋಡಿ. ಹೊಟ್ಟೆ ನೋವ್ತೈತಂತೆ. ನಮ್ಮಮ್ಮ ಮಾಡ್ಕೊಡ್ತಿತ್ತಲ್ಲ, ನಂಗೆ ಗೊತ್ತಿರಲಿಲ್ಲ. ಈ ಅಜ್ಜಿ ಹೇಳ್ಕೊಡ್ತು, ಅದನ್ನೇ ಮಾಡಿದೆ. ಜೀರಿಗೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಅದೇ 2 ಗ್ಲಾಸ್ ಹಾಕು, 1 ಗ್ಲಾಸ್ ಬರೋವರೆಗೂ ಕುದಿಸು ಅಂದರು. ಹಂಗೆ ಮಾಡಿದ್ದೀನಿ. ನಮ್ಮಮ್ಮ ಉಪ್ಪು ಹಾಕೊಟ್ಟಿತ್ತು, ಈ ವಜ್ಜಿ ಬೆಲ್ಲ ಹಾಕು ಅಂತ ಬೆಲ್ಲ ಹಾಕಿದ್ದೀನಿ. ಯಾವ್ದು ಕುಡಿಯೋಕ್ಕಾಗುತ್ತೆ ಅದು ಕುಡಿಯೋದು. ಹೆಲ್ಪ್ ಮಾಡಕ್ಕೆ ಎಷ್ಟು ಜನ ನಿಂತಿದೆ ನೋಡಿ. ಈ ವಜ್ಜಿಗೆ ನೋಡು ಹೆಂಗಾಗೈತೆ ಕಷ್ಟ. ವಿಡಿಯೋ ಮಾಡೋದೇ ಕಷ್ಟ ಆಗಿದೆ ಫ್ರೆಂಡ್ಸ್ ಈ ವಜ್ಜಿಗೆ. ಹೊರಟಿದ್ದಾರೆ ಕಷಾಯ. ಹೊಟ್ಟೆ ಒಳಗೆ ಪೂರ್ತಿ ಕುಡಿಲಿಲ್ಲ, ಹೊರಟಿದ್ದಾರೆ. ನೋವಾಗ್ತೈತಿ ಅಂತೆ. ನಾರ್ಮಲ್ ಆಗ್ಬೋದು ಅನ್ಕೊಂತೀನಿ. ಮನೆ ಎಲ್ಲ ಗಮ್ಮಂತಿದೆ. ಹೀಗೆ ಕಷಾಯ ಇದೆ. ಆಟೋ ಬಂದಿದೆ, ಆಟೋದಲ್ಲಿ ಹೋಗ್ತಾಳೆ. ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರಂತವರು. ಅವರ ರಿಲೇಷನ್ಗಳೇ ಇದ್ದಾರೆ. ಸೊ ಹೋಗ್ತಾ ಇದ್ದಾಳೆ. ನೋಡೋಣ ಆಗ್ಬೋದು. ನನ್ನ ಹತ್ರ ಇದ್ದಿದ್ದು ಹಳೆ ಬಟ್ಟೆ ಎಲ್ಲ ಸುಮಾರು ನಾನು ಮ್ಯಾಟ್ಗಳು ಹಾಕ್ಬಿಟ್ಟಿದ್ದೀನಿ. ಮ್ಯಾಟ್ಗಳು ಹಾಕಿದ್ದೀನಿ. ಕೆಲವೊಂದು ಅಡುಗೆ ಮನೆಯಲ್ಲಿ ಕ್ಲೀನಿಂಗಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇತ್ತಂತೆ, ಸೊ ಎಷ್ಟಿತ್ತೋ ಅಷ್ಟು ಕೊಡ್ತಾಯಿದ್ದಾರೆ ಪಾಪ ಅವರು. ಪಂಚೆ ಎಲ್ಲ ಇದ್ವಂತೆ ಹಳೆವು, ಹಂಗಾಗಿ ಕೊಡ್ತಾಯಿದ್ದಾರೆ ಅವರು. ಓಕೆ ಫ್ರೆಂಡ್ಸ್, ಅಂಜಲಿ ಆಸ್ಪತ್ರೆಗೆ ಹೋದ್ಲು. ಅದು ಹೋಗಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ತಿಂಡಿ ಎಲ್ಲ ತಿಂದಿರಲಿಲ್ಲ. ಸೊ ಹಂಗಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಈಗ ಸ್ವಲ್ಪ ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲನೂ ಇಲ್ಲೇ ಶೆಲ್ಫ್ನಲ್ಲಿ ಜೋಡಿಸ್ಕೊಂಡಿದ್ದೀನಿ ಹಾಲ್ ರೂಮಲ್ಲಿ. ಸೊ ಅದೆಲ್ಲ ಮೆಸ್ಸಿಯಾಗಿ ಹೋಗಿದೆ. ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಲ್ಲ. ಸೊ ಹಂಗಾಗಿ ಅದೊಂಚೂರು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಗ್ಗು ಕ್ಲೀನ್ ಮಾಡ್ತಿದ್ದೀನಲ್ಲ, ನಿಮಗೂ ನಾನು ಕ್ಲೀನ್ ಮಾಡೋ ವಿಡಿಯೋ ಸ್ವಲ್ಪ ತೋರಿಸೋಣ ಅಂತೇಳಿ ಸಣ್ಣದಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬನ್ನಿ, ಅದೇ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ.
ತೆಗ್ದಾಕಿದ್ದೆ. ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋಣ ಅಂತೇಳಿ. ನಂದು ಕೆಲವೊಂದು ಸ್ಕೂಲಿಗೆಲ್ಲ ಬಿಡೋಕ್ಕೆ ಹೋಗ್ತೀನಲ್ಲ ಯಶುನ, ಸೊ ಹಂಗಾಗಿ ವೇಲ್ನೂ ಕೂಡ ಅಲ್ಲೇ ಶೆಲ್ಫ್ನ ಜೋಡಿಸ್ಕೊಂಡಿರ್ತೀನಿ. ನೋಡಿ ಯಾವ ರೇಂಜಿಗೆ ಮೆಸ್ಸಿ ಆಗೋಗಿದೆ ಶೆಲ್ಫು. ಅದಕ್ಕೆ ಸ್ವಲ್ಪ ಕ್ಲೀನ್ ತುಂಬ ದಿವಸದಿಂದ ಮಾಡೋಣ ಅಂದ್ಕೊಂಡೆ, ಸೊ ಟೈಮ್ ಆಗಲಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ಲ, ಸೊ ಇದೊಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ನಿಮಗೂ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮೆಸ್ಸಿಯಾಗಿದೆ. ಸೊ ಇದರಲ್ಲಿ ಯಾವ್ದು ಬೇಡ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬೇಕಾಗಿರೋಂಥದ್ದನ್ನು ಮಾತ್ರ ಇಟ್ಕೊಂಡ್ರೆ ಇಲ್ಲೂ ಸ್ವಲ್ಪ ಜಾಗ ಎಲ್ಲ ಫ್ರೀ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದು ನನ್ನ ಲೆಗ್ಗಿಂಗ್ಸ್ಗಳು ಕೂಡ ಹಾಗೆ ಇಟ್ಬಿಟ್ಟಿದ್ದೀನಿ ವಾಶ್ ಮಾಡಿ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅವ್ರಿಗೂ ಪಾಪ ಸ್ಪೇಸ್ ಸಿಕ್ತಂಗೆ ಆಗುತ್ತೆ. ಅವರು ಈ ಬರ್ಮೋಡ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ಮಿಕ್ಸಪ್ ಆಗೋಗಿದಾವೆ ಗೈಸ್. ಒಂದು ವಾಶ್ ಮಾಡಿ ನೀಟಾಗಿ ಮರ್ಚಿಟ್ಟಿದ್ದೀನಿ. ಅದನ್ನು ಹಾಗೆ ಸಪ್ರೇಟಾಗಿ ಇಟ್ಕೊತೀನಿ, ಹಂಗೆ ಇಡಕ್ಕೆ ಸರಿ ಹೋಗುತ್ತೆ. ಗೈಸ್ ಇದು ಆ್ಯಕ್ಚುಲಿ ಏನು ಗೊತ್ತಾ, ಆರ್ಟ್ ಬಾಕ್ಸ್ ಇದು ನನ್ನ ಹಸ್ಬೆಂಡ್ಗೆ ಈ ಸತಿ ಆಯುಧ ಪೂಜೆಗೆ ಅನ್ಕೋತೀನಿ ಒಂದು 500 ರೂಪಾಯಿ ದುಡ್ಡು ಕೊಡ್ತಿದ್ರು. ಈ ಸತಿ ಆರ್ಟ್ ಬಾಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನನ್ನ ಹತ್ರ ಇದೆಯಲ್ಲ ಇದು ಮನೇಲಿ, ಸೊ ಹಂಗಾಗಿ ಇದನ್ನು ಯೂಸ್ ಮಾಡಿಲ್ಲ. ಹಾಗೆ ಬಾಕ್ಸ್ ಸಮೇತನೇ ಹಾಗೆ ಇಟ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್ ಇದು. ಏನೋ ಒಂಥರ ಕ್ಯೂಟಾಗಿ ನಂಗೆ ಇಷ್ಟ ಆಯಿತು. ಸೊ ಇದಕ್ಕೆ ಈ ಥರ ಹ್ಯಾಂಡಲ್ ಬೇರೆ ಇದೆ. ಹಾಗೆಯೇ ನೋಡಿ ಚೆನ್ನಾಗಿದೆ, ಒಂಥರ ಕ್ಯೂಟಾಗಿತ್ತು. ಸೊ ಹಂಗಾಗಿ ಇನ್ನೂ ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಈಗ 3 ಇದೆ ಆರ್ಟ್ ಬಾಕ್ಸು. ಇದು ಎಮರ್ಜೆನ್ಸಿಗೆ ಯಾವಾಗಲಾದ್ರು ಯೂಸ್ ಮಾಡಿದ್ರೆ ಆಯಿತು ಅಂತೇಳಿ ಇದನ್ನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ನೀಟಾಗಿ. ಅಂದರೆ ಒಂದು ಟೈಮು ಚೆಕ್ ಮಾಡಿದ್ದೀನಿ. ಸೊ ಸಖತ್ ಬಿಸಿ ಇರುತ್ತೆ ಐಟಮು. ಇದು ಆಯುಧ ಪೂಜೆಗೆ ಗಿಫ್ಟ್ ಬಂದಿರೋದು ನನ್ನ ಹಸ್ಬೆಂಡಿಗೆ, ಅವ್ರ ಫ್ಯಾಕ್ಟ್ರಿಯಿಂದ ಕೊಟ್ಟಿರೋದು. ಇದು ಆ್ಯಕ್ಚುಲಿ ದೀಪಾವಳಿ ತಗೊಬಂದಿದ್ದೆ, ಶೆಲ್ಲೆಲ್ಲ ಡೌನ್ ಆಗಿಬಿಟ್ಟಿದೆ. ಸೊ ಹಂಗೆ ಇಟ್ಟಿದ್ದೀನಿ ಇದನ್ನು. ಶೆಲ್ ಡೌನ್ ಆಗಿದೆ, ಶೆಲ್ ತಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದು. ಅದು ನನ್ನ ಮಗ ಸಣ್ಣವನಿದ್ದಾಗ ತಂದಿದ್ವಿ ವರ್ಣಮಾಲೆ ಕ್ಯಾಲೆಂಡ್ರು. ಸುಮ್ಮನೆ ಮನೆ ತುಂಬ ನೇತಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಸೊ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ನಾನು ಶೆಲ್ಫಿಗೆ ಹಾಸ್ಕೊಂಡಿದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಅದು ಶೆಲ್ಫ್ ಗಲೀಜಾಗುತ್ತೆ ಅಂತೇಳಿ ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನು. ಸೊ ಅದೆಲ್ಲ ಧೂಳಾಗಿತ್ತು, ಅದನ್ನು ಕೂಡ ಹಾಗೆ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದು ನನ್ನ ಹಸ್ಬೆಂಡು ಹೊಸ ಬನಿಯನ್ ತೊಗೊಂಡಿದ್ರು. ಈಗ ಆಲ್ರೆಡಿ ಇತ್ತು ಅಂತೇಳಿ ಅದನ್ನು ಯೂಸ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ರು. ಸೊ ಅದು ಕವರ್ ಸಮೇತ ಇತ್ತಲ್ಲ, ಹಾಗೆ ಬಾಕ್ಸ್ ಮೇಲೆ ಹಾಗೆ ಸುಮ್ಮನೆ ಇಟ್ಕೊಂಡಿದ್ದೆ ಅದನ್ನು. ಇನ್ನು ಅವೆಲ್ಲ ಕೆಲವೊಂದು ನನ್ನವು ಡಿಗ್ರಿ ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಇರೋ ಅಂಥವೆಲ್ಲನೂ ಆ ಬ್ಯಾಗಲ್ಲಿದೆ. ಅದು ಬೇಗ ಕೈ ಸಿಗುತ್ತೆ ಅಂತೇಳಿ ನೀಟಾಗಿ ಬ್ಯಾಗ್ ಹಾಕ್ಕೊಂಡು ಅಲ್ಲೇ ಶೆಲ್ಫ್ನಲ್ಲೇ ಇಟ್ಕೊಂಡಿರ್ತೀನಿ ನಾವು. ಬ್ಯಾಗ್ನಲ್ಲಿ ಇಟ್ಟೆ ಅಷ್ಟೊಂದು ಧೂಳಾಗಿತ್ತದು. ಇನ್ನು ಹಾಗೆ ಇಟ್ಟಿದ್ದಿದ್ರೆ ಅಷ್ಟೇ ಕತೆ. ಸ್ವಲ್ಪ ಧೂಳು ಜಾಸ್ತಿನೇ ಆಗಿತ್ತು. ಏನಕ್ಕಂದರೆ ಇನ್ನು ನಾವು ರೋಡ್ ಏನಾದ್ರು ಹತ್ರ ಬಂತು ಅಂದರೆ ಖಾಲಿ ಮಾಡು ಅಂದರೆ, ಸೊ ಅದನ್ನೆಲ್ಲ ನಾವೆಲ್ಲ ಖಾಲಿ ಮಾಡಬೇಕಲ್ಲ. ಅವಾಗ ಮತ್ತೆ ಪದೇ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋರು ಯಾರು ಅಂತ ನಾನು ಸ್ವಲ್ಪ ಕ್ಲೀನ್ ಮಾಡೋದು ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ದೆ. ಹಾಗೆ ಇದು ಗ್ಲಾಸ್ ಐಟಮ್ಸು ನಮ್ಮ ನಾದಿನಿಯವರು ಅವ್ರ ಮದುವೆಗೆ ಗಿಫ್ಟ್ ಬಂದಿತ್ತಂತೆ. ಸೊ ನಾನೇನು ಯೂಸ್ ಮಾಡಲ್ಲ, ನೀನು ಯೂಸ್ ಮಾಡೋದಿದೆ ತೊಗೊಂಡೋಗು ಅಂತೇಳಿ ಕೊಟ್ಟಿದ್ರು. ಸೊ ನಾನು ಯೂಸ್ ಮಾಡ್ತಿಲ್ಲ, ಯಾವಾಗಲಾದ್ರು ಒಂದೊಂದು ಟೈಮು ಯೂಸ್ ಮಾಡ್ತೀನಿ. ಅಂದರೆ ಇದರಲ್ಲಿ ಕೆಲವೊಂದು ಈ ಥರದ ಲೋಟಗಳಿದ್ದಾವೆ. ಸೊ ಇದರಲ್ಲಿ 2 ಮಾತ್ರ ಲೋಟ ತಗೊಂಡಿದ್ದೀನಿ.
ಹಾಗೆ ಇದೊಂದು ಈ ಥರದೊಂದು ಬೌಲ್ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ನಾವು ದೀಪಾವಳಿಲಿ ಅಂಗಡಿಯಲ್ಲಿ ಪೂಜೆ ಮಾಡ್ತೀವಲ್ಲ, ಆವಾಗ ಲಕ್ಷ್ಮಿಗೆ ನೈವೇದ್ಯ ಏನಾದ್ರು ಮಾಡಿದಾಗ ಈ ಥರದ ಬೌಲೆಲ್ಲ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಈ ಥರದೊಂದು ಬೌಲು ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಈ ಬೌಲೆಲ್ಲ ಇನ್ನೂ ನಾನೇನು ಯೂಸ್ ಮಾಡ್ತಾಯಿಲ್ಲ. ಸೊ ನೋಡೋಣ, ಹೇಗೋ ವಿಡಿಯೋ ಮಾಡ್ತಿದ್ದೀನಲ್ಲ, ಯೂಸ್ ಮಾಡೋಕ್ಕೆ ತೊಗೊತೀನಿ. ಅಂದರೆ ಐಟಮ್ಸ್ ಎಲ್ಲ ಹಾಕಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ಲ. ಸೊ ಹಂಗಾಗಿ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಯೂಸ್ ಮಾಡಿದ್ರೆ ನಿಮಗೂ ಅಪ್ಡೇಟ್ ಕೊಡ್ತೀನಿ. ಅಂದರೆ ಏನು ಭಯ ಅಂದರೆ ನಾನು ಸ್ವಲ್ಪ ಹೊರಟು, ಸೊ ಹಂಗಾಗಿ ಇದನ್ನೆಲ್ಲ ಎಲ್ಲಿ ಹೊಡೆದಾಕ್ಬಿಡ್ತೀನೋ ಅನ್ನೋ ಬೈಕ್ ಯೂಸ್ ಮಾಡ್ತಿಲ್ಲ ಅಷ್ಟೇ. ಇಲ್ಲ ಅಂದರೆ ಯೂಸ್ ಮಾಡ್ತಿದ್ದೆ. ಹೊಡೆದಾಕ್ಬಿಡ್ತೀನಿ ಅನ್ನೋ ಭಯ ನನಗಷ್ಟೇ. ಹಾಗೆ ಸೇಫಾಗಿ ಇಟ್ಟಿದ್ದೀನಿ ಇದನ್ನು. ಫೈನಲಿ ಫಸ್ಟ್ ಶೆಲ್ಫು ಕ್ಲೀನ್ ಆಯಿತು. ಎಲ್ಲ ಜೋಡಿಸ್ಬಿಡೋಣ. ಓಕೆ, ಫಸ್ಟ್ ಶೆಲ್ಫು ಕ್ಲೀನ್ ಆಯಿತು. ಇದು ಬಟ್ಟೆ ಟೈಪ್ ಬರುತ್ತೆ ಗೈಸ್. ಇದು ಅಕ್ಕಿ ಚೀಲದ ಬಟ್ಟೆ ಟೈಪ್ ಬರುತ್ತೆ. ಸೋನಾ ಮಸೂರಿ ಅಕ್ಕಿ ದಬ್ಕೋತೀನಿ. ಇದು ಅದು ಚೆನ್ನಾಗಿತ್ತು. ಸೊ ಹಂಗಾಗಿ ಇದನ್ನು ಕಟ್ ಮಾಡಿಬಿಟ್ಟು ನಾನು ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂಥರ ಅಪ್ಪಿತಪ್ಪಿ ಗಲೀಜಾದರೂ ಕೂಡ ಒಗ್ದಿಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನು ಕಟ್ ಮಾಡಿ ಆರ್ಗನೈಸಿಗೆ ಬಳಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟೆ ಆಗುತ್ತೆ. ಅವರು ಕೆಲವೊಂದು ಡ್ರೆಸ್ಸು ಹಾಕಲ್ಲ, ಸೊ ಅವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ತೆಗೆದಿಟ್ರೆ ಅವ್ರಿಗೆ ಹಾಕೊಳ್ಳೋಕ್ಕೂ ತೊಗೊಂಡು ಹಾಕೊಳ್ಳೋಕೆ ಈಸಿ ಆಗುತ್ತೆ. ಕೆಲವೊಂದು ಟೈಮು ನಾನೇ ತಕ್ಕೊಡ್ತೀನಿ. ಸೊ ನಾನು ತಕ್ಕೊಟ್ಟಾಗ ಏನು ಪ್ರಾಬ್ಲಮ್ ಇಲ್ಲ. ಅವರೇ ತಗೊಳಕ್ಕೆ ಹೋದಾಗ ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಹುಡುಕ್ತಾ ಇರ್ತಾರೆ. ಹಂಗಾಗಿ ನೀಟಾಗಿ ಜೋಡಿಸ್ಬಿಟ್ರೆ ಅವರೇ ಆಮೇಲೆ ತೊಗೊತಾರೆ ನಿಧಾನವಾಗಿ. ಹಾಗಾಗಿ ಸ್ವಲ್ಪ ಇದು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಒಂದು ಹತ್ರ ಇಟ್ಕೊಂಡ್ರೆ ಆಮೇಲೆ ಪ್ಯಾಂಟ್ ಎಲ್ಲ ಒಂದು ಹತ್ರ ಇಟ್ಕೊಂಡ್ರೆ ಅವ್ರು ಹುಡ್ಕೋಕ್ಕೂ ತಗೊಳ್ಳೋಕ್ಕೂ ಈಸಿ ಆಗುತ್ತೆ. ಕೆಲವೊಂದು ಟೈಮ್ ಅವ್ರು ನಾನೇನು ಕೇಳಲ್ಲ, ಪಾಪ ಅವರೇ ತಗೊತಾರೆ. ಸೊ ಹಂಗಾಗಿ ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಟ್ರೆ ನನ್ನೇನು ಕಾಯಲ್ಲ, ಅವರೇ ತಗೊತಾರೆ. ಇದರಲ್ಲಿ ಕೆಲವೊಂದು ನಾನು ಡೈಲಿ ಸಿಂಪಲಾಗಿ ಎಲ್ಲರೂ ಹೋಗಬೇಕು ಅಂತ ಅಂದಾಗ ಯೂಸ್ ಮಾಡೋಕ್ಕೆ ಅಂತೇಳಿ ಪದೇ ಪದೇ ಬೀರು ತೆಗೆಯೋದು ಯಾರು ಅಂತೇಳಿ ಕೆಲವೊಂದು ಡ್ರೆಸ್ಸನ್ನ ಇಲ್ಲೇ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಮಿಕ್ಸಪ್ ಆಗಿಬಿಟ್ಟಿರುತ್ತೆ, ತಗೊಳಕ್ಕಾಗಲ್ಲ ನನ್ನ ಹಸ್ಬೆಂಡಿಗೆ. ಹಂಗಾಗಿ ನಾನು ಸ್ವಲ್ಪ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಡ್ರೆಸ್ಗಳು ನನ್ನ ಹಸ್ಬೆಂಡ್ ಬೈತಾರೆ, ಎಲ್ಲಿ ನೋಡಿದ್ರೆ ಬರೀ ನಿನ್ನ ಬಟ್ಟೆಗಳೇ ಸಿಗ್ತವೆ, ನಮ್ಮ ಬಟ್ಟೆ ಹೆಂಗೆ ಹುಡ್ಕೋದು ನಾವು ಅಂತ. ಹಾಗಾಗಿ ಸೆಟಲ್ಮೆಂಟ್ ಮಾಡಿಕೊಟ್ಬಿಟ್ರೆ ಅವರಿಗೆ ನೀಟಾಗಿ ಜೋಡಿಸಿ ಬಯಸ್ಕೊಳ್ಳೋಕೆ ತಪ್ಪತ್ತೆ. ಇದು ಆ್ಯಕ್ಚುಲಿ ಬೆಂಗಳೂರಿಂದ ತಂದಿದ್ದು ಗೈಸ್. ಟೀ ಶರ್ಟು ತುಂಬ ಇಷ್ಟಪಟ್ಟು ಹಾಕೊತಾರೆ. ಅವರಿಗೆ ಜೇಬಿರೋ ಟೀ ಶರ್ಟ್ ಕೇಳ್ತಾರೆ. ಅವರು ಜೇಬಿರೋ ಟೀ ಶರ್ಟ್ ಬೇಕಮ್ಮ ನನಗೆ, ಅವು ಜೇಬೇ ಇರೋಲ್ಲ ಅಂಥೇಳಿ ಕೆಲವೊಂದು ಟೈಮು ಟೀ ಶರ್ಟೇ ಹಾಕೊಳ್ಳಲ್ಲ ಅವರು. ಜೋಬಿರೋ ಅಂಥ ಟೀ ಶರ್ಟ್ ಆದರೆ ಹುಡುಕಿ ಹಾಕೊತಾರೆ. ನಾನು ವೀಡಿಯೋಸ್ ಮಾಡಿ ನಿಮ್ಗೆ ಹೇಳ್ದಂಗೆ ನಾನು ಜಾಸ್ತಿ ನೈಟೀಸೇ ಯೂಸ್ ಮಾಡೋದು. ಈಗ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಬೇಗ ಕೈಗೆ ಸಿಗುತ್ತೆ ಅಂತೇಳಿ ಕೆಲವೊಂದು ಡ್ರೆಸ್ಗಳನ್ನ ನಾನು ಇಲ್ಲೇ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ.
ಇನ್ನು ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಂಡು ಹೋಗೋಂಥದ್ದೆಲ್ಲ ಬೀರಿನಲ್ಲೇ ಇಟ್ಕೊಂಡಿದ್ದೀನಿ. ಇದು ಕೂಡ ಬೀರಿಗೆ ಇಡಬೇಕು. ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡು ಒಗ್ದ್ಬಿಟ್ಟು ಹಾಗೆ ತಂದು ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಅದು ಬೀರಿಗೆ ಗಿಡದೆಲ್ಲ ತೆಗ್ದಿಡ್ಬೇಕು. ಇದು ಕೂಡ ಅಷ್ಟೇ. ಇದು ಸ್ಯಾರಿ ಎಮರ್ಜೆನ್ಸಿ ವಾರದ ದಿನ ಏನಾದ್ರು ನನಗೆ ಸ್ಯಾರಿ ಉಟ್ಕೋಬೇಕು ಅಂತ ಮೂಡ್ ಬಂತು ಅಂದರೆ ಸ್ಯಾರಿ ಉಟ್ಕೊಂಡೇ ಪೂಜೆ ಮಾಡ್ತೀನಿ. ಹಂಗಾಗಿ ಕೆಲವೊಂದು ಸ್ಯಾರೀಸ್ನ ಇಲ್ಲೇ ಆಚೆ ಶೆಲ್ಫ್ನಲ್ಲೇ ಜೋಡಿಸ್ಕೊಂಡಿರ್ತೀನಿ. ಇದು ಕೂಡ ಹಾಗೆ ಹೊರಗೆ ಇಟ್ಟಿದ್ದೆ. ಸೊ ಇದು ತೆಗೆದು ಬೀರಿಗೆ ಇಡ್ತೀನಿ. ಈಗ ಹಾಕ್ಕೊಳ್ಳೋ ಮೂಡ್ ಏನಿಲ್ಲ. ಸೊ ಬೇಕು ಅಂತಾಗ ಬೀರಲ್ಲೇ ತಗೊಂಡ್ರಾಯ್ತು. ಈಗ ಇಲ್ಲೇ ಇಟ್ಟರೆ ಸುಮ್ಮನೆ ಗಜಿ ಬಿಜಿ ಆಗೋಗುತ್ತೆ. ಬೇರೆ ತಗೊಳಕ್ಕೆ ಹೋಗ್ತೀನಿ, ಅವಾಗ ಇದು ಬಿದ್ದೋಗುತ್ತಾ, ಮತ್ತೆ ಮಡಿಸಿರೋದೆಲ್ಲ ಹೋಗುತ್ತಾ, ಮತ್ತೆ ಗಜಿ ಬಿಜಿನೇ ಆಗೋಗುತ್ತೆ. ಇದಾಗಲೇ ಹುಡುಕ್ತೆ ಸಿಕ್ಕಲಿಲ್ಲ, ಗಜಿ ಬಿಜಿಲಿ ಸಿಕ್ಕಲಿಲ್ಲ ಅದು. ಸೊ ಈಗ ನೋಡಿ ಈಗ ಸಿಕ್ತು. ಹೋಗ್ಬಿಡು ನೋಡೋಣ ಅಂದ್ಬಿಟ್ಟು ಬಿಟ್ಟೆ. ಸರಿ, ಇವರು ಅಂಜಲಿದು ಅಪ್ಡೇಟ್ ಏನು ಬಂದಿಲ್ಲ ಫ್ರೆಂಡ್ಸ್. ಮನೆಗೆ ಹಸ್ಬೆಂಡು ಯಾರು ಬಂದರೆ ಅಪ್ಡೇಟ್ ಗೊತ್ತಾಗುತ್ತೆ. ಸೊ ಹಂಗೇನಾದ್ರು ಗೊತ್ತಾದರೆ ನಾನು ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ. ಡೆಲಿವರಿ ಆಯ್ತಾ, ಪಾಪು ಯಾವ ಪಾಪು ಆಯಿತು, ಇದ್ರ ಬಗ್ಗೆ ಎಲ್ಲ ನನಗೆ ಅಪ್ಡೇಟ್ ಗೊತ್ತಾದರೆ ನಿಮಗೂ ತಿಳಿಸ್ತೀನಿ ಇದೇ ವಿಡಿಯೋದಲ್ಲೇ. ನೀವು ಗೊತ್ತಾಗ್ಬೋದು ಸಂಜೆ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡು ನಮ್ಮ ರಿಸೆಪ್ಷನ್ ಟೈಮಲ್ಲಿ ಹಾಕ್ಕೊಂಡಿದ್ದು ಶರ್ಟು ತುಂಬಾ ವಯಸ್ಸಾಗ್ಬಿಟ್ಟಿದೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಯಾವ ರೇಂಜಿಗೆ ಹರಿದೋಗಿದೆ ಕಾಲರೆಲ್ಲ. ಸೊ ಇದು ಇದ್ರ ಜೊತೆಗೆ ಇತ್ತು. ಸೊ ಈಗ ಇದು ತೆಗೆದಾಕ್ತೀನಿ, ಇದು ಬೇಡ, ನೆನಪಿಗಿರಲಿ ಅಂತ ಹಂಗೆ ಇಟ್ಕೊಂಡಿದ್ರು. ಅದನ್ನು ಸುಮ್ಮನೆ ಗಲೀಜಾಗುತ್ತೆ ಅಷ್ಟೇ ಅದು ಇಟ್ಕೊಂಡ್ರೆ. ಹಾಗೆ ತೆಗ್ದಿಡ್ತೀನಿ. ಇದು ಕೂಡ ಅಷ್ಟೇ ಬೆಂಗಳೂರಿಂದ ತೊಗೊಬಂದಿದ್ದೆ ಟೀ ಶರ್ಟು. ಇದನ್ನು ಕೂಡ ಇಷ್ಟಪಟ್ಟು ಹಾಕೊತಾರೆ, ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಹಾಕೊಂಡ್ರೆ ಟೀ ಶರ್ಟು. ಇದು ಸಿಂಪಲ್ಲಾಗಿ ಮಿಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ಈ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ. ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ ಈಗ ಇಲ್ಲಿ ಮಡ್ಸಿಟ್ನಲ್ಲ ಸ್ಯಾರಿ, ಆ ಸ್ಯಾರಿ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೆ ಇದನ್ನು. ಇದು ಆ್ಯಕ್ಚುಲಿ ಹೊಸ ನೈಟಿ, ಇದಕ್ಕೆ ಸ್ಟಿಚ್ ಹಾಕಿಸ್ಬೇಕು. ಸೊ ಹಂಗಾಗಿ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಎಲ್ಲೇ ಇಟ್ಟಿದ್ದೀನಿ ಕಣ್ಣೆದ್ರಿಗಿದ್ರೆ. ಈಗ ಸದ್ಯಕ್ಕೆ ಇದಾವೆ ನೈಟಿಗಳು, ಹಂಗಾಗಿ ಇದು ಸ್ಟಿಚ್ ಹಾಕಿಸ್ಬೇಕು ಅಂತ ಏನು ಮೈಂಡ್ ಸೆಟ್ ಬರ್ತಾಯಿಲ್ಲ. ಇಟ್ಟಿದ್ದೀನಿ, ನೋಡೋಣ ಯಾವಾಗ ಹಾಕಿಸ್ಬೇಕು ಅನ್ಸುತ್ತೋ ಆವಾಗ ಹಾಕಿಸ್ಕೊತೀನಿ. ಆ್ಯಕ್ಚುಲಿ ಈ ಡ್ರೆಸ್ಸು ನೆನ್ನೆ ಹಾಕೊಂಡು ಹೋಗೋಣ ಅಂತೇಳಿ ತೆಗ್ದೆ ಗೈಸ್. ಸಿಕ್ಕಾಪಟ್ಟೆ ದೊಗ್ಲೆ ಆಗೋಯ್ತು. ನಾನು ಆ್ಯಕ್ಚುಲಿ XXL ಕೇಳಿದ್ದೆ, ಅವರು 5XL ಕೊಟ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಸ್ಟಿಚ್ಚೆಲ್ಲ ಹಾಕಿಸ್ಬೇಕು. ನೆನ್ನೆ ಹಾಕೊಂಡು ಸಿಕ್ಕಾಪಟ್ಟೆ ದೊಗ್ಲೆ ಥರ ಕಾಣಿಸ್ತಾ ಇತ್ತು. ಹಂಗಾಗಿ ಇದು ಚೇಂಜ್ ಮಾಡಿಬಿಟ್ಟು ಬೇರೆದು ಹಾಕೊಂಡು ಹೋದೆ ನಾನು. ಇದು ಸ್ವಲ್ಪ ಸ್ಟಿಚ್ ಹಾಕಿಸ್ಬೇಕು ಇದು ಕೂಡ. ಸೊ ಇದಾಗೆ ಬೀರಿಗೆ ಇಡ್ತೀನಿ. ಇದಕ್ಕೆ ಯಾವಾಗ ಅಷ್ಟೇ ಎಲ್ಲಾದರೂ ಹೋಗ್ಬೇಕು ಅಂತ ಅನಿಸ್ತಾಗೆ ತಾನೇ ಅದು ರೆಡಿ ಮಾಡ್ಕೋಬೇಕು ಅನ್ಸೋದು. ಈಗ ಸದ್ಯಕ್ಕೆ ಎಲ್ಲೂ ಹೋಗೋ ಅಂತ ಇಲ್ಲ. ಹೋಗೋ ಅಂತ ಸಿಚುಯೇಷನ್ ಬಂದಾಗ ಅರ್ಜೆಂಟಿಗೆ ಹೋಗಿ ಹಾಕಿಸ್ತೀನಿ. ಈಗ ಫ್ರೀಯಾಗಿದ್ದಾಗ ಅದ್ರ ಮೈಂಡ್ ಸೆಟ್ಟೇ ಬರೋಲ್ಲ. ಸೊ ಹಂಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ. ನನ್ನ ಮಗಂದು ಶರ್ಟ್ಗಳು ಕೆಲವೊಂದು ಇದರೊಳಗೆ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ಸೆಟ್ಲ್ ಮಾಡಿಬಿಟ್ರೆ ಈಗ ಮಾಮೂಲಿ ಮನೇಲಿ ಅಡುಗೆ ಮನೆ ಕೆಲಸ ಇದೆಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ವಿಡಿಯೋ ಎಲ್ಲ ಮಾಡ್ತಾ ಇರೋದ್ರಿಂದ ಈ ಕೆಲಸಗಳು ಮಾಡಲಿಕ್ಕೆ ಆಗ್ತಿರಲಿಲ್ಲ ಗೈಸ್. ಸೊ ಹಂಗಾಗಿ ಅದೇನೇ ಹೇಳ್ಕೊಂಡು ಇದು ಮಾಡಿದ್ರೆ ನಿಮ್ಮ ಕೆಲಸ ಹೇಗೂ ಡೈಲಿ ವ್ಲಾಗ್ ಅಂತ ಮಾಡ್ತಾಯಿರೋ. ಸೊ ನಿಮಗೂ ತೋರಿಸೋಣ ಅಂತೇಳಿ ಹಾಗೆ ಇದು ಕ್ಲೀನ್ ಆದಂಗೆ ಆಗುತ್ತೆ. ನಾನು ಇನ್ನು ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ವಿಡಿಯೋ ಕೂಡ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಸೊ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡಿಕೊಂಡು ಮಾಡ್ತಾಯಿದ್ರೆ ಕೆಲಸಗಳು ಹೋಗೋದೇ ಗೊತ್ತಾಗಲ್ಲ. ನಾನು ಮಧ್ಯೆ ಸೋಸು ಅಂತ ಇರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದು ಇರಲಿಲ್ಲ, ಇತ್ತೀಚೆಗೆ
ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಬಂದ್ಬಿಟ್ಟಿದೆ, ಇದ್ದಕ್ಕಿದ್ದಂಗೆ ಬರ್ತಿರುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನನ್ನ ಅಕ್ಕ ಕೂಡ ವಿಡಿಯೋ ನೋಡಿ ಹಾಗೆ ಅಂದರು, ಸೋ ಅನ್ಬೇಡ, ನೋಡೋರಿಗೂ ಬೋರ್ ಆಗತ್ತೆ ಅಂತ ಅಂದ್ಲು. ನನಗೆ ಸೋ ಅಂತ ಬರ್ತಾ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ, ಅದು ಯಾಕೆ ಬರ್ತಿದೆ ಏನು ಅಂತ. ಸ್ವಲ್ಪ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಭ್ಯಾಸನ ಕಡಿಮೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದು ಸೋ ಅಂತ ಬರ್ತಿದ್ದಂಗೆ ನೆನಪು ಮಾಡಿಕೊಂಡು ಸ್ಟಾಪ್ ಮಾಡ್ತೀನಿ. ಇನ್ಮೇಲೆ ಸ್ವಲ್ಪ ಅದೊಂದು ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೋ ಅನ್ಬೇಡ ಅಂತಲೇ ಅಕ್ಕ. ನನಗೆ ಗೊತ್ತಿಲ್ಲದೆ ಮಾತಾಡ್ಬೇಕಾದ್ರೆ ಬಂದ್ಬಿಡ್ತಾ ಇದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ. ಅದು ಆ ಪದ ಬರ್ತಿದೆ ಅಂದಾಗ ನೆನಪು ಮಾಡಿಕೊಂಡು ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ, ಬೇಜಾರು ಮಾಡ್ಕೋಬೇಡಿ, ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದನ್ನು. ಇದೊಂದು ನನ್ನ ಹಸ್ಬೆಂಡು ಫೇವ್ರೆಟ್ ಶರ್ಟು, ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಇದೆಲ್ಲ ಸ್ವಲ್ಪ ಇಸ್ತ್ರಿ ಕೊಡಬೇಕು. ನನ್ನ ಹತ್ರ ಇದೆ ಇಸ್ತ್ರಿ ಪೆಟ್ಟಿಗೆ, ಅದೇನೋ ಇಸ್ತ್ರಿ ಮಾಡಿದ್ರೆ ಕಡಿಮೆ ಮಾಡಿದ್ರು ಸುಟ್ಟೋಗ್ತಾ ಇದೆ ಗೈಸ್. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದ್ದರೆ ನೀವೇ ಹೇಳಿ ಕಮೆಂಟಲ್ಲಿ. ಹಂಗಾಗಿ ಭಯ ನನಗೆ ಇಸ್ತ್ರಿ ಮಾಡಲಿಕ್ಕೆ. ಅದು ಹೊಸ ಇಸ್ತ್ರಿ ಪೆಟ್ಟಿಗೆ, ಕಂಪ್ನಿ ಇಸ್ತ್ರಿ ಪೆಟ್ಟಿಗೆನೇ ಆ್ಯಕ್ಚುಲಿ, ಇದು ಬಜಾಜ್ ಕಂಪ್ನಿದು. ಆದರೂ ಬಟ್ಟೆ ಇಸ್ತ್ರಿ ಮಾಡುವಾಗ ಭಯ ಆಗುತ್ತೆ. ಸುಮಾರು ನನ್ನ ಹಸ್ಬೆಂಡು ಶರ್ಟಿನ ಕಾಲರ್ಗಳೆಲ್ಲ ಸ್ವಲ್ಪ ಹಾಗೆ ಸುಟ್ಬಿಟ್ಟಿದ್ದೀನಿ, ಐರನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಲೈಟಾಗಿ ಸುಟ್ಟಿದೆ, ಜಾಸ್ತಿ ಸುಟ್ಟಿಲ್ಲ, ಸ್ವಲ್ಪ ಸುಟ್ಟಿದ್ದಂಗೆ ನಾನು ಸ್ವಲ್ಪ ಎಚ್ಚರಿಸ್ಕೊಂಬಿಟ್ಟೆ. ಸೊ ಹಂಗಾಗಿ ಸ್ವಲ್ಪ ಸುಟ್ಟಿದೆ ಅಷ್ಟೇ. ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಎಲ್ಲ ಸೆಟಲ್ಮೆಂಟ್ ಮಾಡಿದ್ದೀನಿ. ಈಗ ಮೊದಲೆಲ್ಲ ಗಜಿಬಿಜಿ ಆಗಿತ್ತು, ಈಗ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಕೆಲವೊಂದು ಇವೆಲ್ಲ ತೆಗ್ದಾಕ್ತೀನಿ, ಇನ್ನು ಅವೆಲ್ಲ ಬೀರಿಗಿಡಬೇಕು. ಸಾರಿ ಮತ್ತೆ ಬಂತು. ಅದನ್ನೆಲ್ಲ ಬೀರಿಗೆ ಎತ್ತಿಟ್ಬಿಡ್ತೀನಿ. ಆ್ಯಕ್ಚುಲಿ ಇದು ಯಾಕೋ ಗಡಿಯಾರ ಸ್ಲೋ ಆಗಿ ನಡೀತಿದೆ ಗೈಸ್, ಹಂಗ್ಸಿದ್ದೀನಿ. ನಿಧಾನಕ್ಕೆ ತಗೊಮಗ. ನಿಧಾನಕ್ಕೆ ಇಳೀರಿ, ಸ್ವಲ್ಪ ಕ್ಲೀನ್ ಮಾಡಿ ಅದನ್ನ. ಅಲ್ಲೇ ಬಟ್ಟೆ ಇದೆ ನೋಡಿ, ಅಲ್ಲಿ ಅದೇ ಮಾತಾಡಿ, ಎದ್ರುಕೋಬೇಡಿ. ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಎದುರಿಸಲ್ಲ, ಸ್ಲೋ ಆಗಿ ಮಾತಾಡ್ತೀರಾ. ನಿಧಾನಕ್ಕೆ ಒರೆಸ್ಬೇಕು, ಕೊಡಿ ಇಲ್ಲಿ ನಾನು ತೋರಿಸ್ತೀನಿ. ಯಾಕೋ ಶೆಲ್ಲು ಚಳಿಗೆ ಏನೋ ಫ್ರೆಂಡ್ಸ್ ಸ್ಲೋ ಆಗಿಬಿಟ್ಟಿದೆ. ಸೊ ಶೆಲ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಸ್ಲೋ ಆಗಿ ನಡೀತಾ ಇದೆ ಟೈಮು. ಆ್ಯಕ್ಚುಲಿ ನೋಡಿ, ಈಗಾಗಲೇ 4:10 4:15 ಆಗಿರಬೇಕು, ಇನ್ನು 4ಅಲ್ಲೇ ಇದೆ. ಇದು 419 ಆಗಿದೆ ಅಂತೆ, ಇನ್ನು 4ಅಲ್ಲೇ ಇದೆ ಅದು. ಸೊ ಅದಕ್ಕೆ ಶೆಲ್ ಚೇಂಜ್ ಮಾಡೋಣ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಧೂಳೆಲ್ಲ ಇದ್ದರೆ ಹೇಗೂ ತೆಗ್ದಿದ್ದೀವಲ್ವಾ, ಸೊ ಕ್ಲೀನ್ ಮಾಡ್ಕೊಬಿಟ್ರೆ ಕಟ್ ಮಾಡ್ಬೇಡ. ಅಲ್ಲೇ ಇತ್ತು. ಎಲ್ಲಿದೆ? ಸ್ವಲ್ಪ ಅಲ್ಲಿ ಇಕ್ಕಿದ್ದೀನಿ ನಾನೇ. ಎಲ್ಲಿ ಇಕ್ಕಿದ್ದೀರಾ ತೋರಿಸಿ. ನಡೀತಿದೆಯಾ ನೋಡಿ, ಟೈಮಿಂಗ್ ಸೆಟ್ ಮಾಡಬೇಕು ಈಗ ಅದಕ್ಕೆ. ಸಾಕು, ಇನ್ನೂ 4:25ಗೆ ಇಟ್ಬಿಡಿ. 5 ಮಿನಿಟ್ಸು ಫಾಸ್ಟ್ ಇದ್ದರೆ ಕೆಲಸಗಳು ಫಾಸ್ಟ್ ಆಗ್ತವೆ. ಸಾಕು. ಕರೆಕ್ಟಾಗಿ ಇಷ್ಟು ನೋಡು, 4:20ನೇ. 20.
ನಿಧಾನವಾಗಿ ಹಾಕಿ. ಓಲೆ ಎಲ್ಲಿದೆ ನೋಡ್ಕೊಂಡು ಹಾಕ್ಬೇಕು, ಬಿದ್ದರೆ ಹೊಡೆದೋಗುತ್ತೆ. ಒಂದ್ಸಲ ಟಚ್ ಮಾಡ್ರಿ. ಹಾಂ ಸರಿ ಆಯ್ತು ಇಲ್ಲಿ ನಿಧಾನ. ಈಗ ಡ್ರೆಸ್ ಚೇಂಜ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ನೈಬರ್ ಅಂಜಲಿಗೆ ನಾರ್ಮಲ್ ಡೆಲಿವರಿ ಆಯ್ತಂತೆ, ಹೆಣ್ಮಗು ಆಯ್ತಂತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.